ಪ್ರತಿಯೊಂದು ಗೊಬ್ಬರ ಅಂಗಡಿಯವರು ಅವ್ರು ಸರಿಯಾಗಿ ರೇಟ್ ತೊಗೋಬೇಕು, ಸರಿಯಾಗಿ ಅಲ್ಲಿ ಬೋರ್ಡ್ ಹಾಕಬೇಕು, ರೈತರಿಗೆ ಮೋಸ ಮಾಡೋದು ಬಂದ್ ಹಾಕಬೇಕು. ಮತ್ತು ಈ ಮನೆ ತಹಸೀಲ್ದಾರ್ ಕೂಡ ನಾವು ಇದು ಮುರಿಯಾಗ ಹೋಗೋದ್ರ ಭೀ ನಾ ಅವ್ರಿಗಿನ್ನೂ ಬಿಡಂಗಿಲ್ಲ. ಕೇಳವಣಿ ತಹಸೀಲ್ದಾರ್ ಇರಲಿ, ಡಿ ಸಿ ಇರಲಿ, ನಾ ಕೇಳವಣಿ ಯಾರಿಗಿನ್ನೂ 266 ರೂಪಾಯಿ ಇರ್ತದೆ. 450 ತರ DAP ರೇಟ್ 1350 ರೂಪಾಯಿದ, 1850 ರೂಪಾಯಿ ತೊಗೊಳ್ತಾರೆ. ಈ ರೀತಿಯಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಔಷಧಿ ಅಂಗಡಿ ಮುಂದೆ ಬಾಕ್ಲ ತೆರೆಸಿನ ಯಾವುದಾದ್ರೂ ರೈತರು ಹೋಗ್ಬೇಕಾದ್ರೆ ಇರಕ್ಕೆ ಎಷ್ಟು ಅನ್ನೋಂಥ ರೇಟ್ಗಳು ಅಲ್ಲಿ ಬಾಕ್ಲಿದ್ರೇನೆ ಬೋರ್ಡ್ ಹಚ್ಚಿರ್ಬೇಕು ಸರ್. ಬೋರ್ಡ್ ಹಚ್ಚಿ ಅದಕ್ಕೂ ರೈತರು ಏನು ತೊಗೊತಾರಲ್ಲ ಇರೋದು ಅಷ್ಟೇ ರೇಟ್ ತೊಗೊಂಡು ರಸೀದಿ ಕೊಡ್ಬೇಕು. ಹೋಗಿ 400-450 ಮನುಷ್ಯ ಬಂದಂಗೆ ಅದಕ್ಕೆ ಅದು ತಟಸ್ಥವಾಗಿ ನಿರ್ವಹಿಸಬೇಕು ಸರ್. ಆದಷ್ಟು ಅಂಗಡಿ ಮನೆಯನ್ನು ಈ ಫೋಟೋ ಅಂತ ತೆಗ್ರಿ. ಎಲ್ಲರೂ ನಮಸ್ಕಾರ. ತಾವೇನು ಇವತ್ತು ಈ ರೈತಾಪಿ ವರ್ಗದಾಗಿ ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ಬಿತ್ತನೆ ಕೂಡ ಸ್ಟಾರ್ಟ್ ಆಗ್ತದೆ. ನಮ್ಮ ರೈತರಿಗೆ ಏನು ಸರ್ಕಾರ ನಿಗದಿ ಮಾಡಿದ ದರದಲ್ಲಿ ರಸಗೊಬ್ಬರಗಳನ್ನು ಸಿಗಬೇಕು, ನ್ಯಾಯಯುತವಾದ ಬೆಲೆಯಲ್ಲಿ ಸಿಗಬೇಕು. ಯಾವುದೇ ಹೆಚ್ಚಿನ ದರಗಳನ್ನು ಪಡೆದುಕೊಳ್ಳಾರದೆ ಗೊಬ್ಬರ ಅಂಗಡಿಯವರು ಎಲ್ಲರೂ ಕ್ರಮ ತೆಗೆದುಕೊಂಡು ನಾವು ನೀವು ಕೊಟ್ಟಿದ್ದೀರಿ. ನಾವು ಈಗಾಗಲೇ ಈ ಬಗ್ಗೆ ಕಳೆದ ವಾರನೇ ನಾನು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಮೇಲೆ ನಮ್ಮ ತಾಲೂಕು ನೋಡಲ್ ಅಧಿಕಾರಿಗಳು ಕೂಡ ಒಂದು ಸಭೆ ಕೂಡ ಮಾಡಿದ್ದೀವಿ. ಸಭೆಯಲ್ಲಿ ನಾವು ಈಗಾಗಲೇ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದೀವಿ. ಪ್ರತಿಯೊಂದು ಅಂಗಡಿಯಲ್ಲಿ ನಿಮ್ಮ ಗೊಬ್ಬರ ಸ್ಟಾಕು ಮತ್ತು ರೇಟ್ ಬೋರ್ಡನ್ನು ಕಡ್ಡಾಯವಾಗಿ ನೀವು ದಾಖಲಿಸಬೇಕಂತೇಳಿ ಹೇಳಿದ್ದೀವಿ. ಆದಾಗ್ಯೂ ಮತ್ತೆ ತಾವು ಮನವಿ ಕೊಟ್ಟಿದ್ದೀರಿ. ಈಗ ನಾನು ನಮ್ಮ ಸಹಾಯಕ ನಿರ್ದೇಶಕರು ಅಗ್ರಿಕಲ್ಚರ್ ಅವರಿಗೆ ಮತ್ತೊಮ್ಮೆ ನಾನು ನಿರ್ದೇಶನ ನೀಡಿ ಅಂತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಿಕ್ಕೆ ನಾನು ಕ್ರಮ ಕೈಗೊಳ್ತೀನಿ. ಥ್ಯಾಂಕ್ ಯು. ಮಾಡಿರಿ. ರೈತ ಅಭಿಮಾನ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಹೊರಗೆ ನಿಂದ್ರಿ. ತುಡುಕ್ ಕೆಲಸ ಮಾಡ್ತೇವೆ. ಒಂದು 10 ಎತ್ತಿಕೊಂಡು ಕೊಡ್ತಾನಂದು ಇವ್ನಿಗೆ ಹೋಗಲಕ್ಕೆ ನಾ ಹಾಕಿ ಕೊಡ್ತಾ ನನಗೆ ಅನ್ನಂತ ರೈತನ ನಾವು ಇದ್ದೀವಿ. ಅದಕ್ಕೆ ಇದು ರೈತರ ಪರವಾಗಿ ಇದು ಹೋರಾಟ ನಡೆದ ರೈತರ ಪುಣ್ಯದಾಗ ಉಳಿಕೊಂಡು ಜರ ಬೆಳೆ ಗರ್ವಂದೆಲ್ಲ ರೈತರಿಗೆ ಮೋಸ ಮಾಡಂತ ದಗದಿ ಅದ. ಕಾಟದಾಗ ಮೋಸ ಅದು ಬಿಟ್ರ 1 ಕ್ವಿಂಟಲ್ ಮ್ಯಾಗ 1 ಕಿಲೋ 2 ಕಿಲೋ ತೋರಿಸ 5 ಗ್ರಾಮ 10 ಗ್ರಾಮ 15 ಗ್ರಾಮ 5 ಗ್ರಾಮ ಯಾಕೆ ತೋರಿಸಂಗಿಲ್ಲ. ಒಂದು ರೈತರಲ್ಲಿ ನಾವು ಮಾಲ್ ಒಯ್ದು ಮಾರ್ಲಿಕ್ಕೆ ಒಂದು ವ್ಯಾಪಾರಿಯಲ್ಲಿ ಅಂದ್ರೆ ಅದು ಹೊಟ್ಟೆ ತೋರಿಸಂಗಿಲ್ಲ. ಯಾಕೆ ತೋರಿಸಂಗಿಲ್ಲ? ಅದು ಮತ್ತು ಸ್ವಲ್ಪ ಎಲ್ಲರೂ 4 ಖಂಡ ಕಾಣಿಸಂದ್ರೆ ಮತ್ತೊಂದು ಕಿಲೋ 2 ಕಿಲೋ ಸುಡ್ತೋತಿ. ಅದ್ರಾಗ ದಾರಿನೂ ಕಮ್ಮಿ ಹಚ್ತೀರಿ. ಮತ್ತು ನಿಮ್ಮದೇ ಔಷಧ ಗೊಬ್ಬರ ಒಂದು ಸ್ವಲ್ಪ ಏನಾರು ಕಮ್ಮಿ ಮಾಡ್ತೀರೇನು? ಇಲ್ಲ. ಯಾಕೆ ಮಾಡೋಂಗಿಲ್ಲ? ನೀವು ಕಂಡೀಷನೇ 10 ರೂಪಾಯಿ ಕಮ್ಮಿ ಅಂದ್ರೆ ನಾಳೆ ಬಂದು ಒಯ್ಯಪ್ಪ ಕೊಟ್ಟಕ್ಕೆ ಹೇಳ್ತೀರಿ. 10 ರೂಪಾಯಿ ಕಾಲಾಗ ಹೊಳ್ಳಿ ಹೋಗ್ಬೇಕು, ಹೊಳ್ಳಿ ಬರಬೇಕು, ಮತ್ತು ಒಯ್ಬೇಕು. ದೇಶದಾಗ ರೈತ ನಿಮ್ಮ ವ್ಯಾಪಾರಿ, ಒಂದು ನೌಕರಿ, ಒಂದು ರಾಜಕೀಯ ಮಾಡೋನು ಹಾಳಾಗಿದ್ದೇವೆ ನಾವು. ಇದಕ್ಕೆ ಬಿಟ್ಟು ಮತ್ತೇನಿಲ್ಲ. ನೀವೆಲ್ಲರೂ ಕೂಡಿ ರೈತನ ಎಲ್ಲೂ ಮುರಿತಂದ್ರೆ ಎಲ್ಲೂ ಮುರಿರಿ. ಇಲ್ಲಾಂದ್ರೆ ರೈತಗೆ ಸುಧಾರಿಸ್ತೇವೆ ಅಂದ್ರೆ ನಿಮ್ಮಲ್ಲಿ ಅಭಿಮಾನ ಇತ್ತು, ರೈತಿಗೆ ಎತ್ತಿಡಬೇಕು. ರೈತ ಬೆಳೆದು ನಾವು ಉಣ್ಬೇಕಾಗಿತ್ತು ಅಂದ್ರೆ ರೈತರಿಗೆ ಎತ್ತಿಡಬೇಕು. ನಮಗೆ ಪಗಾರ ಇಲ್ಲ, ರೈತರಿಗೆ ಟೈಮ್ ಇಲ್ಲ, ವ್ಯಾಳಿಲ್ಲ. ಬಿಸಿಲಾಗ ನೆನಿತಾನ, ಮಳೆಯಾಗ ನೆನಿತಾನ, ಬಿಸಿಲಾಗ ಸುಡ್ತಾನ, ಥಂಡ್ಯಾಗ ಥಂಡಿ ಹತ್ತಿ ಬೀಳ್ತಾನ. ರಾತ್ರಿ ಲೈನ್ ಕುಡ್ತೀರಿ, ರಾತ್ರಿ ಎದ್ದು ಓಡಿ ಹೋಗ್ಬೇಕು. ಹುಳ ಅನ್ನಲ್ಲ, ಹೋಗ್ಬಿಟ್ಟೇನಲ್ಲ, ಎಷ್ಟೋ ಹಾವು ಕಡೆ ಸತ್ತಾವ, ಎಷ್ಟೋ ನಿದ್ಗಣ ಹೋಗಿ ಲೈನ್ ಹಿಡಿದು ಸತ್ತಾವ. ಅದಕ್ಕೆ ಯಾರೂ ಕೇರ್ ಮಾಡಿಲ್ಲ. ಅದೇ ಒಬ್ಬ ಬಿಸ್ನೆಸ್ದಾರ ಸತ್ತ ಅಂದ್ರೆ ಅವ ಏನೋ ಅದು ವಿಮಾ ಕಟ್ಟಿರ್ತಾನ, ನಾವು ಎಷ್ಟು ರೊಕ್ಕ ಕೊಡ್ತೀರಿ. ರೈತಿಗೆ ಯಾರಿಗೆ ಕೊಟ್ಟಿರೋಣ? ಇಲ್ಲ. ಕರೆಂಟ್ ಸತ್ತೇನಂದ್ರೆ ನಮ್ಮ ಮೇಲೆ ಕ್ರಮ ತೋತೀರಿ. ಇದು ಮಾಡಬಾರ್ದಾಗಿತ್ತು ಮಾಡ್ಯಾನಂತ ಹೇಳ್ತೀರಿ. ಆದ್ರೆ ರೈತಿಗೆ ಹೊರಿ ಎಲ್ಲ ಹೊರಿಸ್ತೀರಿ. ನಿಮ್ಮ ಮ್ಯಾಗ ಹೊರಿ ಹೊರಸೋರು ಯಾರು? ಈ ಹೊರಿ ಹೊರಸಲಿಕ್ಕೆ ಒಬ್ಬ ರೈತ ನಿಮಗೆ ಒಂದು ಮಟ್ಟಕ್ಕೆ ತಂದಾಗೆ ನೀವು ಒಂದು ನಮ್ಮ ಮ್ಯಾಗ ಅಧಿಕಾರ ತೋತೀರಿ. ಮ್ಯಾಗಿನ ಆದೇಶ ಇವತ್ತು ತೋತೀರಿ. ನಿಮ್ಗೆ ಆದೇಶ ಕೊಡ್ಲಿಕ್ಕೆ ನಿಮಗೆ ಯಾರು ಆದೇಶ ಕೊಟ್ಟರು ಮ್ಯಾಲೆ ಹೋಗಿ, ನೀವು ಮ್ಯಾಲೆ ಹೋಗಿ ನಮ್ಮ ಮ್ಯಾಗ ಆದೇಶ ತೆಗಿಲಿಕ್ಕೆ ನಿಮ್ಗೆ ಯಾರು ಕೊಟ್ಟರು? ನಮ್ಮ ದೇಶದ ರೈತ ನಿಮಗೆ ಒಂದು ಕೊಟ್ಟಾಗ ನೀವು ನಮ್ಮ ಮ್ಯಾಗ ಆದೇಶ ಕೊಡೋಕೆ ನಿಮ್ಗೆ ಅಧಿಕಾರ ಬಂದು. ನಮ್ಗೆ ಅಧಿಕಾರ ನಿಮ್ಗೆ ಯಾಕೆ ಕೇಳೋಕ್ಕಿಲ್ಲ? ನಾವು ಕೇಳ್ತೀವಿ. ಗರ್ವಂದ್ರದಾಗ ಮೋಸ. ಇದು ನೀವು ಮಾತಾಡೋದು ತಪ್ಪಲ್ಲ, ನಾ ಮಾತಾಡೋದು ತಪ್ಪಲ್ಲ. ತಪ್ಪಿದ್ರೆ ಈಗ ಯಾವ ಬಂದು ಅಧಿಕಾರಿ ಬಂದು ನನಗೆ ಕೇಳ್ತಿದ್ರು ಕೇಳ್ರಿ. ಇಲ್ಲ. ಈಗ ನಾವು ದೇಶದ ಸಲುವಾಗಿ ಹೋರಾಟ ಮಾಡೋನಿಗೆ ಎಲ್ಲರೂ ಹೆಮ್ಮೆಲೆ ಅವನಿಗೆ ಎತ್ತಿಡ್ರಿ. ಮತ್ತು ಇಲ್ಲ ಮಾತಾಡಿ ನಾವು ಕೊಟ್ಟೆಗೇನ ಯಾಕೆ ಅವ್ನು ಕೂಡ ನಾವು ಬೆನ್ನ ಹತ್ತಬೇಕಾದ್ರೆ ನೀವು ದೇಶದಾಗ ರೈತರಲ್ಲ, ನೀವು ಎಲ್ಲರೂ ತುಡುಗ್ರೆ ತಿಳ್ಕೊತೀವಿ ನಾವು. ಇಲ್ಲ, ಇದು ನಿಮ್ಮ ಮಾತು ನಾವು ಮೆಚ್ಕೊಂಡವ್ರಿ. ಈಗ ನಾವು ರೈತಕ್ಕೆ ಪರವಾಗಿ ಕೊಡತ್ತೀವಿ. ಈಗ ನಿಟ್ಟು ನೀವು ನಿಂತು ಎಲ್ಲರಿಗೂ ಕೇಳಿದ್ರಿ. ಈಗ ನೀವು ಮುಂದೆ ಬಂದ್ರೆ ನಾವು ನೋಡ್ದೆ ಈ ಉಳ್ಕಿದವ್ರು ಯಾಕೆ ಬರಂಗಿಲ್ಲ ಅಂತ ನನಗೆ ಗೊತ್ತಾಗಲ್ಲ. ಉಳ್ಕಿದ ರೈತರಿಗೆ ಏನು ಸಂಬಂಧ ಬರ್ತದೆ? ನಾವು ಅದ್ರಾಗ ಒಂದು ಸ್ವಲ್ಪ ಮೋಸಗಾರಿದ್ದೇವೆ ಅಂತ ತಿಳ್ಕೊಳ್ಬೇಕಾಗ್ತದೆ ಅಷ್ಟೇ. ನಾವು ಒಬ್ರಿಗೆ ಮಾಡ್ತೇವೆ ಅನ್ನೋದ್ರಿಂದ ಬರ್ಲಿಕ್ಕಾಗಲ್ಲ. ಕರೆಕ್ಟ್ ಇದ್ದು ಮಗ ಮಾತಾಡೋದಲ್ಲ, ನಾ ಮಾತಾಡೋದು ಹಿಂದೆ ಬಂದು ನಿಂತ್ರೆ ಒಂದು ಸ್ವಲ್ಪ ಏನೋ ಬೆಂಬಲ ಇರಬೇಕು ರೈತಂದು. ಆಯ್ತು ಬರ್ರಿ. ಒಬ್ಬ ವ್ಯಾಪಾರಿ ಮಗ ಹೆಣ್ಣು ಕೊಳ್ಳಾಗ ಬಂಗಾರ ಒಗ್ಗದ್ರಿ ಹೇಳಕ್ ಬರಲ್ಲ, ಅಷ್ಟು ವಜ್ಜದ. ನಮ್ಮ ಹೆಣ್ಣರು ಕೊಳ್ಳಾಗ ಒಂದು ಇದ್ರ ಗುಳ್ಳದ ಏನಂತಾರೆ ಜೋಗ್ಯಾರ ಬಲ್ಲಿದು.
ನಡ್ರಿ ಬೇಕಾದ್ರೆ ತೋರಿಸ್ತೇವೆ. ನಮ್ಮ ಹೆಂಡ್ರ ಕೊಳ್ಳಾಗ ಏನೂ ಇಲ್ಲ, ಕರ್ಮಣಿ 2 ಗುಂಡು ಅವು ಯಾವ ಜೊಗ್ಯಾರ ಬಲಿಯವು. ಬಂಗಾರ ಉಡೋ ಅಪೇಕ್ಷೆ ಅಂತೂ ನಮ್ಮಲ್ಲಿ ಇಲ್ಲೇ ಇಲ್ಲ. ಯಾಕಿಲ್ಲ, ಅದು ಗಗನಕ್ಕೆ ಹೋಯ್ತಲ್ಲ. ಶ್ರೀಮಂತನೇ ಉಡಬೇಕು, ಅದಕ್ಕೆ ಆ ಶ್ರೀಮಂತನೇ ಚಲೋ ಉಣ್ಬೇಕು. ಇಂಥ ಒಂದು ಈಗ ಕಾನೂನು ತೆಗೆದು ಗೌರ್ಮೆಂಟನ್ನು ಯಾಕೆ ತೆಗೀತು? ರೊಕ್ಕಿದ್ದವೇ ದೊಡ್ಡಪ್ಪ, ದುಡ್ಡೇ ದೊಡ್ಡಪ್ಪ ಅಂದ್ರೆ ನಮ್ಮಲ್ಲಿ ದುಡ್ಡೇ ಇರಲ್ಲ. ಯಾಕಿರಲ್ಲ, ನಮಗೆಲ್ಲ ಧರ್ಮದ್ರೆ ನಾವು ಔಷಧಕ್ಕೆ ಗೊಬ್ಬರಿಗೆ ಕೊಟ್ಟು ನಮ್ಮ ಕೈನೂ ಸೋತವ, ಶರೀರನೂ ಸೋತವ. ಈ ಸೋಲುವಂಥ ರೈತರಿಗೆ ತಿಳಿಯವ ಯಾವನು ಇನ್ನೂ ತನಕ ಬಂದಿಲ್ಲ, ಬರೋದೂ ಇಲ್ಲ. ರೈತರಿಗೆ ಒಂದು ಒಕ್ಕಟ್ಟು ಆಗೋದೂ ಇಲ್ಲ. ನಿಮ್ಮ ಹೆಸರು ಸರ? ನನ್ನ ಹೆಸರು ಶಿವಶಂಕರ್ ಕಾಗನರಿ. ನೋಡಿದ್ರಲ್ಲ ಬಂಧುಗಳೇ, ಇಲ್ಲಿ ರೈತರು ಅವರು ಯಾರು ದಾಟಿ ಒಳಗೆ ಹೇಳ್ಬೇಕು ಆ ದಾಟಿ ಒಳಗೆ ಹೇಳಿದ್ರು ಅದು ತಿಳ್ಕೊಂಡಿರ್ತಾರೆ, ಗೊತ್ತಾಗ್ತದೆ. ಒಂದು ಗೊಬ್ಬರ ಅಂಗಡಿಯವರು ಮನವಿ ಇವತ್ತಿಂದ ಏನಪ್ಪ ಅಂದ್ರೆ ಎಲ್ಲ ಪ್ರತಿಯೊಂದು ಚರ್ಚೆ ತಾಲೂಕದಾಗ ಎಷ್ಟು ಗೊಬ್ಬರ ಅಂಗಡಿ ಅದಾವ ನೋಡ್ರಿ, ಎಲ್ಲ ಪ್ರತಿಯೊಂದು ಗೊಬ್ಬರ ಅಂಗಡಿ ರೊಕ್ಕ ಹೆಚ್ಚಿ ತೊಳೋದು, ರೈತರಿಗೆ ಗೊಬ್ಬರ ಇದ್ರೆ ಇಲ್ಲ ಅನ್ನೋದು, ಮುಂದಿನ ಅಂಗಡಿ ಕಳ್ಸೋದು. ಅವಾಗ ಏನೋ ಹೊಂದಾಣಿಕೆ ಮ್ಯಾಗ ಎಲ್ಲ ಕಡೆ ದಂಧನೆ ನಡೆದ ಫುಲ್ ರೈತರಿಗೆ ಮೋಸ ಮಾಡೋದೆ. ಮತ್ತು ಎಲ್ಲ ಕಡೆನೂ ಈಗ ಹಂಗೆ ಅದ್ರಿ. ಮತ್ತು ಮನೆ ಇಂಡಿ ಒಳಗೂ ಕೊಟ್ಟೆವು, ಅದೆಲ್ಲ ಸ್ವಲ್ಪ ಲಗ್ನಾಗ ಬಂದತ್ತೆ ಫೋನ್ ಮಾಡಿ ರೈತರು ಹೇಳತ್ತಾರೆ ಕರೆಕ್ಟ್ ತೊಗೊಳತ್ತಂತೇಳಿ. ಅದೇ ಥರ ನಮ್ಮ ಊರಾಗೂ ಆಗಬೇಕು. ಯಾಕಂದ್ರೆ ನಮ್ಮ ಊರಾಗ ಭಾಳ ಇಂಡಿಕಿತ ಹೆಚ್ಚೋದು ಇಲ್ಲಿ. ಯಾಕಂದ್ರೆ ಅವ್ರಿಗೆ ಕೊಬ್ಬು ಇರೋದಂಗೆ ಇರ್ತದೆ ಮಂದಿಗೆ. ರೈತರಿಗೆ ಮೋಸ ಮಾಡಿ ಬಿಲ್ಡಿಂಗ್ ಕಟ್ಟಿ ಅವ್ರ ಒಳಗೆ ಬಂಗಾರ ನೋಡಬೇಕು. ರೈತ ರಾಡ್ಯಾಗ ಸಾಯತನ ಅವ್ರು ಅಲ್ಲಿ AC ರೂಮ್ನಾಗ ಕೂತು ರೈತರ ತಕ್ಕನಾಗ ಮಜಾ ಮಾಡತ್ತಾರ. ಇನ್ನು ನೀವು ಇಲ್ಲಿ ಬಂದಿರಿ, ನಾನು ನಿಮ್ಮ ಮ್ಯಾಗ ನಂಗೆ ಭಾಳ ಭರೋಸೆ ಅದ. ಒಟ್ಟು ನೀವು ಪ್ರತಿಯೊಂದು ಅಂಗಡಿಗೆ ಹೋಗಿ ಭೇಟಿ ಕೊಟ್ಟು ಏನು ಮಾಡ್ತೀರೋ ಗೊತ್ತಿಲ್ಲ, ಒಟ್ಟು ಕರೆಕ್ಟ್ ರೇಟ್ ತೊಗೋಬೇಕು. ಯಾವುದೇ 200 ಇದ್ರೆ 200 ತೊಗೋಬೇಕು, 250 ಇದ್ರೆ 250 ತೊಗೋಬೇಕು. ಯಾರೇ 200 ಇದ್ರೆ 250 ತೊಗೊಳೋದು, 250 ಇದ್ದು 300 ತೊಗೊಳೋದು, 400 ತೊಗೊಳೋದು. ಗೊಬ್ಬರ ಇದ್ದರೆ ಇಲ್ಲ ಅನ್ನೋದು, ಹಿಂಗೆ ಯಾವುದೇ ಒಂದು ಮೋಸ ಆಗಬಾರ್ದು ಅಂತ ನಮ್ಮ ಒಂದು ಉದ್ದೇಶ. ಯಾಕಂದ್ರೆ ನಮ್ಗೆ ಹೊಲ ಇಲ್ಲ ಏನಿಲ್ಲ ಅಂದ್ರೂ ನಾವು ಕೊಡತ್ತೀವಿ ರೈತಕ್ಕೆ ಬರೋದಾಗ. ಅಂದರೆ ನಾವು ರೈತ ಬೆಳೆದು ಹಣ ತಿದ್ದೇವೆ ಅಂಥೇಳಿ ಅವ್ನು ತಿಂದು ಕಡೆ ಮುಟ್ಟಿಸ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಮನೆಗೆ ಕೊಡತ್ತೇವೆ. ನಾವೆಲ್ಲರಿಗೆ ಹೇಳೋದು ಸ್ವಲ್ಪ ಏನೋ ತಪ್ಪುಗೊಟ್ಟಾಗಿದ್ರೆ ಭೀ ಅದಕ್ಕೆ ಕ್ಷಮೆ ಕೇಳ್ತೇವೆ. ಈ ಮನೆ ನಮ್ಮ ಚರ್ಚನ್ ಸಾಹೇಬ್ರು, ತಹಸೀಲ್ದಾರ್ ಸಾಹೇಬ್ರು, ಇಂಗ್ಲೀಷ್ ಸಾಹೇಬ್ರಿಗೆ ಕೊಡತ್ತೇವೆ. ನಾವು ರೈತರದ್ದು ಒಂದು ಋಣ ಮುಟ್ಟಿಸ್ಬೇಕು ಅನ್ನೋ ಅನ್ನೋ ಉದ್ದೇಶದಿಂದ ಎಲ್ಲ ರೈತರು ಭೀ ಅದಾರೆ ಇಲ್ಲಿ. ನಮ್ಮ ಕಾಕ ಹಿರಿಯರು ಭೀ ಅದಾರೆ, ಅವರು ಕೂಡ ಇಟ್ಟು ದಿವಸ ಪೈಲೆ ಅಚ್ಚುಕಟ್ಟಾಗಿ ಮಾತಾಡಿದ್ರು. ನೋಡೋಣ ರೈತರ ಮುಖಾಂತರ ಅದು ಇನ್ನೊಂದು ಸಮಸ್ಯೆ, ಗೊಬ್ಬರ ಅಂಗಡಿ ಒಳಗೆ ಹೋದ್ರೆ ಒಬ್ಬ ರೈತಗೆ ಏನು ಬೇಕಾಗಿರ್ತದೆ, ಕೆಲವೊಂದು ಬೇರೆ ಗೊಬ್ಬರ ಬೇಕಾಗಿರ್ತದೆ. ಅದನ್ನು ತೊಗೊಂಡು ಅಂದ್ರೆ ಅದ್ರ ಕೂಡ ಇನ್ನಿತರ ಗೊಬ್ಬರ ತೊಗೊಂಡಿರ್ತಾರೆ. ಅವ್ನ ಬೆಲೆ ಅದು ಒಂದೇ ಚೀಲ ತೊಗೊಳಟ್ಟೆ ಕೆಪಾಸಿಟಿ ಏನೋ ಕೈಗಡೆ ಬಾಯಿಗಡೆ ಮಾಡ್ಕೊಂಡು ಹೋಗಿರ್ತಾರೆ. ಒಂದು ಚೀಲ ತೊಗೊಳಗೆ 10 ಚೀಲ ತೊಗೋ ಅಂದ್ರೆ ಅದು ಅವನಿಗೆ ನೀಗ್ತದನ್ರಿ, ನೀಗಂಗಿಲ್ಲ. ಅವನಿಗೆ ಯಾವ್ದು ಬೇಕಾದ್ರೆ ಆ ಗೊಬ್ಬರ ಕುಡಬೇಕು. ವೀರ್ಯ ಬೇಕಾಗಿತ್ತಂದ್ರೆ ವೀರ್ಯದ ಕೂಡ ಇನ್ನೊಂದು ಸಾಮಾನು ಕೊಡಂಗಿಲ್ಲ. DAP ಬೇಕಾಗಿತ್ತಂದ್ರೆ DAP ಕೂಡ ಮತ್ತೊಂದು ಅದು ತೊಗೊಂಡ್ರೆ ಕುಡಿತೀವಲ್ಲ ಕೊಡಲ್ಲ ಕುಡಿರ್ತಾರೆ. ಇದನ್ನು ಒಂದು ತೀರ್ಮಾನಕ್ಕೆ ತರಬೇಕು. ಯಾಕೆ ತರಬೇಕು ಅಂದ್ರೆ ಅವ ಯಾವುದೇ ಬೇಡ್ತಾನೆ ಅದನ್ನೇ ಕುಡಿಬೇಕು. ಅವ ಎಲ್ಲ ಬೇಡಿದ್ರೆ ಎಲ್ಲ ಕುಡಿಬೇಕು, ಒಂದೇ ಥರ ಬೇಡಿದ್ರೆ ಒಂದೇ ಥರ ಕುಡಿಬೇಕು. ಅದೆಲ್ಲರೂ ನಮ್ಮ ಸಾಹೇಬರು ಇದು ಭಾಳ ಗಮನಕ್ಕೆ ತಂದು ರೈತರ ಪರವಾಗಿ ಅವರು ಒಂದು ಸ್ವಲ್ಪ ಕಷ್ಟಪಟ್ಟು ಇದೊಂದು ಕೆಲಸ ಭಾಳ ಮೈ ಮೇಲ್ಕೊಂಡು ಮಾಡ್ಬೇಕಂತೇಳಿ ಆ ಸಾಹೇಬರಿಗೆ ನಾವು ಮನವಿ ಮಾಡ್ತೀವಿ. ಮೋಸ ಮಾಡೋದು ಬಂದ್ ಆಗಬೇಕು. ಇವತ್ತು ತಹಸೀಲ್ದಾರ್ ಆಫೀಸ್ದಾಗ ಇಲ್ಲಿ ಮನವಿ ಕೊಡತ್ತೇವೆ. ಚರ್ಚನ ತಾಲೂಕಾಗಲಿ, ಇಂಡಿ ತಾಲೂಕಾಗಿ, ಬಿಜಾಪುರ ಜಿಲ್ಲಾದಾಗೆ ಪ್ರತಿಯೊಂದು ಗೊಬ್ಬರ ಅಂಗಡಿಯವರು ಅವ್ರು ಸರಿಯಾಗಿ ರೇಟ್ ತೊಗೋಬೇಕು, ಸರಿಯಾಗಿ ಅಲ್ಲಿ ಬೋರ್ಡ್ ಹಾಕಬೇಕು, ರೈತರಿಗೆ ಮೋಸ ಮಾಡೋದು ಬಂದ್ ಆಗಬೇಕು. ಮತ್ತು ಈ ಮನೆ ತಹಸೀಲ್ದಾರ್ ಸಾಹೇಬ್ ಕೂಡ ನಾವು ಇದು ಮೂಲ್ಯ ಹೋಗೋದ್ರ ಭೀ ನಾ ಅವ್ರಿಗೂ ಬಿಡಂಗಿಲ್ಲ. ಕೇಳವಣಿ ತಹಸೀಲ್ದಾರ್ ಇರಲಿ, DC ಇರಲಿ, ನಾ ಕೇಳವಣಿ ಯಾರಿಗೂ ನಾವೇನು ಅವ್ರಿಗೇನು ಅಂಜೋ ಅವಶ್ಯಕತೆ ಇಲ್ಲ. ಸೀದಾ ನಾವು ಹೆಂಗೆ ಮನೆಗೆ ಕೊಟ್ಟಿರ್ತೇವೆ ಅದೇ ಪ್ರಕಾರ ಅಂಗಡಿ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಬೋರ್ಡ್ ಹಾಕಿಸುವಂಥ ಕೆಲಸ ಅವ್ರು ಮಾಡ್ಬೇಕು ಅಧಿಕಾರಿಗಳು. ನಾವು ಎಲ್ಲೇ ಕೊಡಂತಾರ ಒಯ್ದು ಮೂಲ್ಯ ಹೋಗ್ಯ ಕೆಲಸ ಭಾಳ ಆಗ್ಯಾವ. ಇದಕ್ಕೆ ಪೈಲ ಎಷ್ಟೋ ರೈತರುಗಳು ಬಿದ್ದಾವ ಮೂಲ್ಯಾಗ. ನಮ್ಮ KRS ಪಕ್ಷದ ಹಂಗೆ ಮೂಲ್ಯ ಬೀಳಕ್ಕೆ ನಾವು ಕೊಡಂಗಿಲ್ಲ. ನಾಳೆ ನಾವು ಬಂದು ಮತ್ತೆ ಕೇಳ್ತೇವೆ, ಸರ್ ನಾವು ಕೊಟ್ಟಿರೋ ಮನೆ ಏನೈತೆ ಅಂತ ಹೇಳಿ. ಅದೆಲ್ಲ ನಿಮ್ಮ ಗಮನಕ್ಕೆ ಇರಬೇಕು. ಯಾಕಂದರೆ ನೋಡಿ, ಈಗ ಮನೆ ಇಂಡಿ ಒಳಗೆ ಕೊಟ್ಟೆವು, ಬೋರ್ಡ್ ಗೀಡ್ ಹಾಕ್ಯಾರ, ಎಲ್ಲ ಕಡೆ ರೆಡ್ ಬೋರ್ಡ್ ಹಾಕಿ ಅಧಿಕಾರಿಗಳು ಹೋಗಿ ಪ್ರತಿಯೊಂದು ಗೊಬ್ಬರ ಅಂಗಡಿಗಳಿಗೆ ಭೇಟಿ ಕೊಟ್ರೆ, ನೀವು ಚರ್ಚನ್ ತಾಲೂಕು ಅಧಿಕಾರಿಗಳು ಏನಿದ್ದೀರಲ್ಲ ನೀವು ಕೂಡ ಹೋಗಿ ಗೊಬ್ಬರ ಅಂಗಡಿ ಭೇಟಿ ಕೊಟ್ಟು ಅಲ್ಲೆಲ್ಲ ಸರಿಯಾಗಿ ಅವ್ರಿಗೆ ವಾರ್ನಿಂಗ್ ಮಾಡಿ ಯಾವ ರೈತನ ಕಡೆ ರೊಕ್ಕ ಹೆಚ್ಚಿಗೆ ತೊಗೊಂಡ್ರೆ ಮುಂದಿನ ದಿನಗಳ ನಿಮ್ಮ ಲೈಸೆನ್ಸ್ ಆಗಲಿ ಅದೇನೋ ನಿಮ್ದು ಏನಿರ್ತಾವಲ್ಲ ಅವೆಲ್ಲ ನೀವು ಅವ್ರ ಮ್ಯಾಗ ಇದು ಮಾಡ್ಬೇಕಂತೇಳಿ ನೀವು ಕಂಡೀಷನ್ ಮಾಡಿ ಅವ್ರಿಗೆ ವಾರ್ನಿಂಗ್ ಕೊಡಬೇಕು. ಒಂದು ವೇಳೆ ಕೊಡಲಿ ಅಂದರೆ ನಿಮಗೆ ಅವ್ರಿಗೆ ಏನಾದ್ರು ಇದಿರಬೇಕು ಅಂದ್ಕೊಂಡು ನಾವು ಕೂಡ ನಿಮ್ಮ ಮ್ಯಾಗ ಆರೋಪ ಮಾಡ್ಲಕ್ಕೆ ರೆಡಿ. ಹಂಗೆ ಆಗ್ಬಾರ್ದಪ್ಪ ಅಂದರೆ ನಾವು ಕರೆಕ್ಟ್ ಇದ್ದೇವೆ, ನಿಯತ್ತಿದ್ದೆವು ಅನ್ನೋಂಥದ್ದು ನಿಮ್ಮ ಅಂತ್ಯಕ್ಕಿತ್ತಂದರೆ ನೀವು ಹೋಗಿ ವಾರ್ನಿಂಗ್ ಕೊಟ್ಟು ಬೋರ್ಡ್ ಹಾಕಿಸ್ರಿ. ನಾವು ಹಲವಾರು ಸಲ ರೈತರ ಪದ ಬಂದು ನಿಮ್ಗೆ ಹೇಳೋದಾಗಲ್ಲ.
ಒಂದ್ಸಲ 2 ಸಲ ಚಂತನ ರೈತರು ಬದಲು ನಾವು ಹೇಳೋದು ನೀವು ಕೇಳೋದು ರೈತರಿಗೆ ಮೋಸ ಹಂಗೆ ಆಗೋದು ಇನ್ನು ಮುಂದೆಲ್ಲ ಬಂದು ಇಷ್ಟು ಹೇಳ್ತೀನಿ, ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತು ಏನೇ ವಿಷಯ ಇದ್ದರೆ ನಮ್ಮ KRS ಪಕ್ಷದ ನಮ್ಮ ಎಲ್ಲ ಸೈನಿಕರು ಅಧ್ಯಕ್ಷರು ಎಲ್ಲ ಜೊತೆ ಅದಾರೆ, ಅವರು ಕೂಡ ಒಂದೆರಡು ಮಾತಾಡ್ತಾರೆ. ನಾವು ಯಾವಾಗೂ ಕೂಡ ರೈತರ ಪರವಾಗಿ ರೈತರ ಬದಲಾಗಿ ಇರ್ತೇವೆ. ಯಾವುದೇ ರೈತರಿಗೆ ರೊಕ್ಕ ಹೆಚ್ಚಿಗೆ ತೊಗೊಂಡ್ರೆ ಮಾಡಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ಫೋನ್ ಮುಖಾಂತರ ಹೇಳ್ರಿ. ಯಾಕಂದರೆ ನೀವು ರೈತರು ಹೋಗಿ ಅವ್ನು ಬೆಡ್ದಟ್ಟು ರೊಕ್ಕ ಕೊಡೋದು ಬಿಡಪ್ಪ ನಾನು ಕೊಟ್ಟಾನ ಬಿಟ್ಟಾನ ಇವೆಲ್ಲ ಬಂದ್ ಮಾಡಿರಿ. ಯಾಕಪ್ಪ ಅಂತ ಕೇಳ್ರಿ. ಒಂದು 4 ಚೀಲದಿಂದ 55 ರೂಪಾಯಿ ಅಂದ್ರೆ 200 ರೂಪಾಯಿ ಇತ್ತು. ಅದೇ 200 ರೂಪಾಯಿ ನಿಮ್ಮ ಮನ್ಯಾಗ ಪಾರ್ಗಳು ತಿಲ್ಲಕ್ಕೆ ಒಯ್ದ್ರೆ ಒಂದು ದಿವಸದಿಂದ ಇದುವರೆ ಆಗ್ತದೆ. ಇಂಥ ಬದಮಾಸ್ಗಳಿಗೆ ಹೆಚ್ಚಿಗೆ ಕೊಟ್ಟು ಅವರಿಗೆಲ್ಲ ಸುಖದಾಗ ಯಾಕೆ ಇಡ್ಲಾಕ್ ಹೋಗ್ತೀರಿ? ನೀವು ಸ್ವಲ್ಪ ರೈತರು ಕೊಡೋದು ಬಂದ್ ಮಾಡಿರಿ. KRS ಪಕ್ಷದ ಸೇರ್ಪಡೆ ಆಗ್ರಿ. ಏನೇ ಇದ್ರೆ KRS ಪಕ್ಷ ಕೇಳ್ರಿ, ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ನಮ್ಮದೇನು ನೋಡ್ರಿ, ಈಗ ರೈತರಿಗೆ ನಿಮ್ಮದು ಇದ್ರ ಭೀ ನಾವು ಯಾಕೆ ಬಂದೀವಪ್ಪ ಅಂದ್ರೆ ರೈತರಿಗೆ ಅನ್ಯಾಯ ಆಗ್ಬಾರ್ದು, ಒಳ್ಳೇದಲ್ಲಿ ರೈತರಿಗೆ ಬೆನ್ನೂರು ರೈತ ಅಂತ ಹೇಳ್ತಾರೆ, ರೈತರಿಗೆ ಮೋಸ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ನಂದೇನು ಹೊಲ ಇಲ್ಲ, ಮನೆ ಇಲ್ಲ, ನಮ್ದು ಏನೂ ಇಲ್ಲ, ಅಂದ್ರೂ ಭೀ ನಾವು ರೈತರಿಗೆ ಪರವಾಗಿ ಬಂದೀವಿ ಅಂದ್ರೆ ಅವ್ರು ಬೆಳೆದಂಥ ಬೆಳೆ ನಾವು ತಿಂತೇವೆ ಅಂತ ಹೇಳಿ ಅವ್ರು ತಿಂದದ ಕಡೆ ನಾವು ರೈತನ ಮುಟ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬಂದು ತಹಸೀಲ್ದಾರ್ ಸಾಹೇಬ್ರಿಗೆ ಇದು ಮನವಿ ಕೊಡತ್ತೇವೆ. ಈ ಮನವಿ ಏನು ಕೊಟ್ಟಿರ್ತೇವಲ್ಲ, ಇದು ಕೆಲಸ ಇದು ಆಗಬೇಕು. ಅದು ಹಾಗೆ ಎಲ್ಲಿ ಮೂಲೆ ಬಿದ್ರು ಭೀ ಬಿಡಂಗಿಲ್ಲ. ಆಳಾಗ ಇದಕ್ಕೆ ಹಂಚಿ ಹೇಳೀನಿ. ಹೆಚ್ಚಿಗೆ ಏನು ಮತ್ತು ನಮ್ಮ ಸರ್ ಮಾತಾಡ್ತಾರೆ. ಮತ್ತು ಮುಂದಿನ ಮತ್ತೆ ಭೇಟಿ ಆಗೋದು. ನಮಸ್ತೆ.